ಅಮ್ಮ ಬಾಯ್. ನಿಂತ್ಕೊಳ್ರಿ ಲಕ್ಷ್ಮಿ. ಊಟ ಡಬ್ಬಿ ತಗೊಂಡೋಗಿಲ್ವಲ್ಲಪ್ಪ, ಮರ್ತೋಗ್ತಿದ್ರಲ್ಲ. ತಗೋ, ಇದರಲ್ಲಿ ಪುಳಿಯೋಗರೆ ಹಾಕಿಟ್ಟಿದ್ದೀನಿ. 3 ಬಾಕ್ಸ್ ಇದೆ, ಎಲ್ಲ ಖಾಲಿ ಮಾಡ್ಕೊಂಬರ್ಬೇಕು. ಕೃಷ್ಣ, ಯಾಕೋ ಮೊನ್ನೆ ಪುಳಿಯೋಗರೆ ಮಾಡ್ದಾಗ ತಿಂದೇ ಇಲ್ಲ? ಅಮ್ಮ ಅದು ಖಾರ ಮಾಡ್ಬಿಟ್ಟಿದ್ದಮ್ಮ. ನನಗೆ ಗೊತ್ತು, ಒಂಚೂರು 1-2 ಮೆಣಸಿನ್ಕಾಯಿ ಖಾರ ಇತ್ತು ಕಣೋ. ನಾನು ಸಪ್ಪೆ ಅಂದ್ಬಿಟ್ಟು ಹಾಕ್ಬಿಟ್ಟೆ. ಯಾವುದಾಗ ನಾನದಲ್ಲಿ ಹಾಕ್ಬಿಟ್ಟೆ ನೋಡು, ಖಾರ ಹೆಚ್ಚಾಗ್ಬಿಡ್ತು. ಆಯ್ತು, ಈ ಸತಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ. ಎಲ್ಲ ಖಾಲಿ ಮಾಡ್ಕೊಂಡು ಬಾಯ್ತಾ. ಸುಮ್ಮನೆ ಅರ್ಧಂಬರ್ಧ ತಿಂದು ಹೊಟ್ಟೆ ಎಸ್ಕೊಂಡು ಇರಬೇಡ, ಪಾಠ ಕೇಳೋಕ್ಕಾಗಲ್ಲ. ಆಯ್ತಮ್ಮ. ಮೊಸರು ಹಾಕಿದ್ಯಾ? ಮೊಸರನ್ನು ಹಾಕಿದ್ದೀನಿ. ಖಾರ ಆಗಲ್ಲ. ಮಹಾ, ಒಂಚೂರು ಊಟದ ಸಮಯದಲ್ಲಿ ಒಂಚೂರು ನೋಡ್ಕೊಳಮ್ಮ. ಅವ್ನು ಸರಿಯಾಗಿ ತಿಂತಾ ಇಲ್ಲ ಇತ್ತೀಚೆಗೆ. ಆಯ್ತಮ್ಮ, ಊಟಕ್ಕೆ ಬಿಟ್ಟಾಗ ನಾನು ನನ್ನ ಹತ್ರ ಹೋಗ್ತೀನಿ. ಆಯ್ತು. ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಇವತ್ತೇನ ಬರೋದು? ಹೂನಮ್ಮ ಇವತ್ತೇ ಬರ್ತಾ ಕರ್ಕೊಂಬರ್ತೀನಿ. ಜೊತೆಲೇ ಬರ್ತೀವಮ್ಮ. ಹಾಗಿದ್ರೆ ಅಮ್ಮ, ನೀವು ಚಕ್ಲಿ ಮಾಡ್ತೀನಿ ಅಂದ್ರಲ್ಲ, ಮಾಡಿ ಇಟ್ಕೊಬಿಡೋಣ. ಅಕ್ಕಿನ ರಾತ್ರಿನೇ ಕಲಸಿಟ್ಟಿದ್ದೆ. ಚಕ್ಲಿನ ಎಣ್ಣೆ ಕರಿಯೋದಷ್ಟೇ. ಚಕ್ಲಿ ಒತ್ತದು ಐತೆ ಮನೇಲಿ, ಒಂದು ಇತ್ತಾಳೆದು ಹಳೇದು, ಚೆನ್ನಾಗಿ ಬರ್ತದೆ ಅದರಲ್ಲಿ. ನಾನು ಅಜ್ಜಿ ಇಬ್ರು ಚಕ್ಲಿ ಮಾಡಿ ಇಟ್ಟಿರ್ತೀವಿ, ನೀವು ಕರ್ಕೊಂಬರ್ರಿ. ಸರಿ ಅಮ್ಮ, ನಾವಿನ್ನು ಹೋಗಿ ಬರ್ತೀವಿ. ಹೊತ್ತಾಯ್ತು. ಬಾಯ್. ಬಾಯಮ್ಮ. ಬಾಯ್ ಅಜ್ಜಿ. ಆಯ್ತಪ್ಪ, ಹೋಗಿ ಬರ್ರಿ. ಅಮ್ಮ, ಹಿಟ್ಟಿಗೆ ಏನೇನು ಹಾಕಬೇಕು? ಎಲ್ಲ ನಾನು ಹಾಕಿ ಮಡಗಿವ್ನಿ. ಒಂಚೂರು ಒಲೆ ಮೇಲೆ ಬಿಸಿನೀರಿಕ್ಕವ. ಹಿಟ್ಟನ್ನ ಚೂರು ತ್ಯಾವ ಮಾಡ್ಕೋಬೇಕು. ರಾತ್ರಿ ಕಲಸಿದ್ದಲ್ವಾ, ಒಂಚೂರು ಗಟ್ಟಿಗಾಗಿರ್ತದೆ. ಒಂಚೂರು ತೆಳ್ಳಕ್ಕಿದ್ರೆ ಹೆಂಗೆ ಬೆಣ್ಣೆ ಬಂದಂಗೆ ಬರ್ತದೆ. ಅದೇನೋ ಬೇಕರಿನ ಸಿಗ್ತದಲ್ಲ, ಬೆಣ್ಣೆ ಮುರ್ಕೋ, ಹಂಗಿರ್ತದೆ ನೋಡು. ಆಯ್ತಮ್ಮ, ಏನು ರೆಡಿ ಮಾಡ್ತೀನಿ ಬಿಡಿ. ಅಮ್ಮ, ಅಲ್ಲಿ ಮನೆ ತಕ್ಕ ಹೋಗ್ಬಿಟ್ಟು ಬರೋಣ. ಮೊದಲು ಚಕ್ಲಿ ಮಾಡ್ಕೊಬಿಡೋಣ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೋತಾರಲ್ಲ. ನೀನು ಹೇಳ್ದಲ್ಲ ಅವರೇ ಎಲ್ಲ ನೋಡ್ಕೋತಾರೆ ಅಂತ. ಹೂನಮ್ಮ, ಎಲ್ಲ ಅವರೇ ನೋಡ್ಕೋತಾರೆ. ಆಯ್ತು ಬಿಡಿ, ನಾವು ಚಕ್ಲಿಗೆ ರೆಡಿ ಮಾಡ್ಕೊಳ್ಳೋಣ. ಮಧ್ಯಾಹ್ನಕ್ಕೆ ಮಕ್ಕಳು ಬಂದ್ಬಿಡ್ತಾರಲ್ಲ. ಆಯ್ತು, ರೆಡಿ ಮಾಡ್ಕೊಳ್ಳೋಣ ನಡಿ. ನೋಡ್ದನವ ಹೆಂಗ್ ಗೊತ್ತಾಯ್ತು ನೋಡು, ಹೆಂಗ್ ಅಳ್ಳತ್ತಾಯ್ತು ನೋಡು. ಚಕ್ಲಿ ಅಂದ್ರೆ ಹಿಂಗೆ ಅಳ್ಳಬೇಕು. ಅಮ್ಮ, ನೆನಾಕ್ ಮಾಡಿದ್ರೆ ಚಕ್ಲಿ ಈ ಥರ ಅಳ್ಳತ್ತಾ? ನಾನು ಈ ಸತಿ ಟ್ರೈ ಮಾಡಿದ್ದೀನಿ ಗೊತ್ತೇನಮ್ಮ, ಗಟ್ಟಿ ಕಲ್ಲಾದಂಗೆ ಆಗೋದು. ಹೂನವ ಜಯ, ನೆನಾಕ್ಬೇಕು. ಒಂದು 6 ಗಂಟೆ ನೆನಾಕ್ಬೇಕು. ಆದರೆ ನಾನು ಸ್ವಲ್ಪ ಜಾಸ್ತಿ ನೆನಾಕ್ತಿದ್ದೀನಿ. ಬೆಳಗ್ಗೆನ ಮಾಡೋಣ ಅಂದ್ಬಿಟ್ಟು ರಾತ್ರಿ ನೆನಾಕ್ತೆ. ಒಂದು 8 ಗಂಟೆ ನೆನ್ಕೊಂಡಿಲ್ವಾ? ಹೂನಮ್ಮ, ಇದು 8 ಗಂಟೆ 9 ಗಂಟೆ ಆಗಿದೆ. ಅದಕ್ಕೆ ಇಷ್ಟು ಅಳ್ತಿರೋದು. ಎಲ್ಲ ಅದಕ್ಕೆ ಏನನ್ಬೇಕು, ಎಲ್ಲನೂ ಸಮವಾಗಿ ಹಾಕ್ಬೇಕು. ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಎಲ್ಲ ಒಡ್ಕೊಂಡು ಹೋಗ್ಬಿಡ್ತದೆ. ನೋಡು, ಎಷ್ಟು ಚಕ್ಲಿ ತಿಂತೀಯೋ ತಿನ್ನು. ಹುಡುಗರಿಗೆ ತಿಂಗಳೆಲ್ಲ ಆಗ್ತದೆ ನೋಡು ಚಕ್ಲಿ. ಬಂದಾಗೆಲ್ಲ ಸ್ಕೂಲಿಂದ ಬಂದಾಗೆಲ್ಲ ಒಂದೊಂದು ಕೊಟ್ಬಿಡು. ಆಮೇಲೆ ರಾತ್ರಿಗೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಆಗ್ತದೆ. ಅವಾಗೆಲ್ಲ ಚಕ್ಲಿ, ನಿಪ್ಪಟ್ಟು, ಕೋಡುಬಳೆ, ಹಪ್ಪಳ ಇಂಥವೆಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡು ಬಾಕ್ಸಿಗೆ ಹಾಕೊಂಡು ಮಡಿಕೊಂತ ಇದ್ವಿ. ಊಟಕ್ಕೆ 1-2 ಹಾಕೊಂಡು ತಿಂತಾ ಇದ್ವಿ. ಹೆಂಗಿರೋದು ಗೊತ್ತಾ ಊಟ? ನಮ್ಮ ಕಾಲನೋ ಕಾಲ. ಈಗೆಲ್ಲ ಚಿಪ್ಸು ಅವು, ಆಮೇಲೆ 10 ರೂಪಾಯಿ ಖಾರ ಇಂಥವು ತಗೊಂಬರ್ತಾರೆ. ಅವಾಗೆಲ್ಲ ಮನೆಯಲ್ಲೇ ಮಾಡ್ಕೊತಾ ಇದ್ವಿ. ಆಮೇಲೆ ಹುಳ್ಳಿಕಾಳು ಹಪ್ಪಳ ಅಂತಾರಲ್ಲ, ಹುಳ್ಳಿಕಾಳು ಹಪ್ಪಳ ಎಣ್ಣೆಯಲ್ಲಿ ಕರಿತಾ ಇರಲಿಲ್ಲ, ಕೆಂಡದಲ್ಲಿ ಸುಡ್ಕೊಂಡು ತಿಂತಾ ಇದ್ವಿ. ಹೌದಮ್ಮ, ಆಗಿನ ಜೀವನನೇ ಚೆನ್ನಾಗಿತ್ತಮ್ಮ. ಇರ್ಲಿ ತಗ, ಇದೆಲ್ಲ ಎತ್ತಿಕ್ಕು, ಇರುವೆ ಮುತ್ಕೋತವೆ. ಒಂದು 2 ಐತೆ, ಕರೆದ್ಬಿಟ್ಟು ಎತ್ತಿಕ್ತೀನಿ. ಆಯ್ತಮ್ಮ, ಎತ್ತಿಕ್ತೀನಿ. ಫ್ರೆಂಡ್ಸ್, ಮಧ್ಯೆ ನನ್ನ ಮಗ ಗಲಾಟೆ ಮಾಡ್ತಿದ್ದಾನೆ. ತುಂಬ ಡಿಸ್ಟರ್ಬೆನ್ಸ್ ಆಗ್ತಿದ್ರೆ ಬೇಜಾರು ಮಾಡ್ಕೋಬೇಡಿ. ಅಂದರೂ 3 ಎಪಿಸೋಡ್ ಹಾಕಲೇಬೇಕು ಅಂತ ನಾನು ಹಾಕ್ತಾ ಇದ್ದೀನಿ. ನಿಮಗೋಸ್ಕರ ನಿಮ್ಮ ಕಮೆಂಟ್ಸ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಹಾಗಾಗಿ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ವಿಡಿಯೋ ಬೇಕು ಅಂತ. ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೂ ಪರವಾಗಿಲ್ಲ, ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ಬಿಟ್ಟು ನಾನು ಸ್ಟೋರಿ ಹಾಕ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ಖುಷಿಯಿಂದ ನೋಡಿ. ಅಲ್ಲಿ ನೋಡ್ರಿ, ಆ ಮನೆ ಹಾಳಂಗೆ ರಮಣಂಗೆ ಆಪ್ರೇಷನು ಆಗೇ ಹೋಯ್ತಂತೆ. ಆಪ್ರೇಷನ್ ಆಗೋಯ್ತಂತ? ಯಾವ ನನ್ನ ಮಗ ಮಾಡ್ದವನ ಆಪ್ರೇಷನ್? ಡಾಕ್ಟ್ರು ನಗದು ಬಿದ್ದು ಸತ್ತೋಗ್ತಾನೆ ಅಂತ ನಾನು ಅನ್ಕೊಂಡಿದ್ರೆ ಆಪ್ರೇಷನ್ ಬೇರೆ ಮಾಡಿ ಬದುಕಿಸ್ಬಿಟ್ರೆ. ಅಪ್ಪ, ನಿಜ ಹೇಳ್ಬೇಕಂದ್ರೆ ಅವ್ನು ಸತ್ತಿದ್ರೆ ಎಷ್ಟು ನೆಮ್ಮದಿಯಾಗಿರ್ತೀನಪ್ಪ ನಾನು. ಅಷ್ಟಿಷ್ಟೆಲ್ಲ ಕಾಟ ಕೊಟ್ಟಿಲ್ಲ ನನಗೆ. ನೋಡು ಅವ್ನ ಪುಣ್ಯ ಹೆಂಗೈತೆ ಅಂತ. ಅದೇನೋ ಅಂತಾರಲ್ಲ, ಕಲಿಯುಗದಲ್ಲಿ ಪಾಪಿ ಚಿರಾಯು ಅಂತಾರಲ್ಲ, ಹಂಗಾಯ್ತು ಕಣೆ. ಒಳ್ಳೆಯವ್ರಿಗೆ ಕಾಲ ಇಲ್ಲ, ಒಳ್ಳೆಯವರು ಬೇಗ ಹೋಗ್ತಾರಂತೆ ದೇವ್ರ ಹತ್ರ. ಕೆಟ್ಟವ್ರ ಹಿಂಗೆ ಅನುಭವಿಸ್ ಹೋಗ್ತಾರಂತೆ. ನನ್ನ ಮಗ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾನೆ ಅನ್ಕೊಂಡಿದ್ದೆ, ಸಾಯ್ಲಿಲ್ವಲ್ಲ. ಅಲ್ಲ, ಹಾರ್ಟ್ ಆಪ್ರೇಷನ್ನ ಯಾರು ಅಷ್ಟು ಸುಲಭವಾಗಿ ಮಾಡಲ್ಲ. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಅಂಥದ್ರಲ್ಲಿ ಇದ್ಯಾವುದಪ್ಪ ಫ್ರೀ ಆಪ್ರೇಷನ್? ಇದರಿಂದ ಏನೋ ಐತೆ, ಯಾರೋ ಕಾಸು ಕೊಟ್ಟಿರ್ಬೇಕು. ಈ ಫ್ರೀ ಆಪ್ರೇಷನ್ ಇವೆಲ್ಲ ಸುಳ್ಳು. ನನಗೂ ಹಂಗೆ ಅನಿಸ್ತೈತೀರಿ. ಹಾರ್ಟ್ ಆಪ್ರೇಷನ್ ಫ್ರೀಯಾಗಿ ಮಾಡ್ತಾರಂತ ನಾನು ಎಲ್ಲೂ ಕೇಳಿಲ್ಲ. ಏನು ಕಾಯಿಲೆ ಐತನ ಚೆಕ್ ಮಾಡ್ತಾರೆ, ಚಿಕ್ಕ ಪುಟ್ಟ ಮಾತ್ರೆ ಮೆಡಿಸಿನ್ ಕೊಡ್ತಾರೆ, ಇವೆಲ್ಲ ಕೇಳಿದ್ದೀನಿ. ಅದು ಇಷ್ಟು ದೊಡ್ಡ ಆಪ್ರೇಷನ್ ಫ್ರೀಯಾಗಿ ಹಿಂಗೆ ಮಾಡಿದ್ರೆ ಊರಲ್ಲಿರೋರೆಲ್ಲ ಅಲ್ಲೇ ಹೋಗ್ತಾರಪ್ಪ. ಎಷ್ಟು ಜನಕ್ಕಂತ ಮಾಡ್ತಾರ ಡಾಕ್ಟ್ರು? ಆ ಡಾಕ್ಟ್ರಿಗೇನು ಬುದ್ಧಿ ಐತೆ ಇಲ್ವಾ? ನನಗೂ ಹಂಗೆ ಅನಿಸುತ್ತಪ್ಪ, ಏನೋ ಐತೆ ಇದರಲ್ಲಿ ಗುಟ್ಟು. ಅದೇನೋ ನಾ ಕಾಣೆ. ನೋಡಿ ಮತ್ತೀಗ ನಿಮಗೂ ಹೆಂಗೋ ಕಣ್ಣು ಮೊಬ್ಬ ಬಂತಿರ್ತೀರಲ್ಲ ಇಬ್ರು, ಹೋಗಿ ಕೇಳಬೇಡಣ.
ನಮಗೂ ಒಂಚೂರು ಫ್ರೀಯಾಗಿ ಮಾಡ್ರಿ ಅಂತ. ಹ್ಞೂ ರೀ, ಹೌದು. ಕರ್ನಾಟಕ ಬಿಚ್ಚಿಕ್ಕಿದಿನ ನೋಡಿ, ಏನು ಸರಿಯಾಗಿ ಕಾಣಿಸಿಲ್ಲ, ಮೊಬ್ಬೊಬ್ಬು. ಇವಳಿಗೂ ಅಷ್ಟೇನೆ. ಹ್ಞೂನಪ್ಪ, ನನಗೂ ಸರಿಯಾಗಿ ಕಾಣಿಸಲ್ಲ ಕರ್ನಾಟಕ ತೆಗೆದ್ರೆ. ಇರ್ಲಿ ನೋಡೋಣ ಅಂದ್ಬಿಟ್ಟು ತೆಗೆದೆ. ನಿನ್ ಕಣ್ಣು ಮೂಗು ಎಲ್ಲ ಮೊಬ್ಬೊಬ್ಬೆ ಕಾಣಿಸ್ತೈತೆ ನನಗೆ. ಮತ್ತೆ ಈಗ ನಡೀರಿ, ಅದೇನು ಹೋಗಿ ನೋಡ್ಕೊಂಬರೋಣ. ನನ್ನ ಮಗನ ಮಕ ನೋಡ್ಬಾರ್ದು ಅಂತ ಅನ್ಕೊಂಡಿದ್ದೀನಿ. ಡಿಸ್ಚಾರ್ಜ್ ಆಗಲಿ ಹೋಗಿ ತೊಲಗ್ಲಿ ಅತ್ತ. ಆಮೇಲೆ ಹೋಗಿ ನೋಡ್ಕೊಂಬರೋಣ ಡಾಕ್ಟರ್ ಮಾತಾಡ್ಸ್ಕೊಂಡು. ಏನಯ್ಯ ನಿಂಗೆ ದುಡ್ಡು ಗಿಡಿ ಹೆಚ್ಚಾಗೈತೆ ಅಂತ ಕೇಳ್ತೀನಿ ಮೊದಲು. ಅಂತ ಪಾಪಿ ನನ್ನ ಮಗನ ಯಾಕೆ ಉಳಿಸ್ತೆ ಅಂತ. ನಾನು ಅದೇ ಮಾತು ಕೇಳ್ಬೇಕಂತಿದ್ದೀನಿ. ಅಲ್ಲ, ಅವಳನ್ನ ಅವ್ರ ಅಮ್ಮ ಅವಳಲ್ಲ, ಅದು ಯಾವ ಮಕ ಹೊತ್ಕೊಂಡು ಬಂದ್ಲು ನಮ್ಮ ಮನೆ ಬಾಗ್ಲಿಗೆ. ನಾನು ಇರಬೇಕಿತ್ತು ಆ ಹೊತ್ತಲ್ಲಿ, ಜನ್ಮ ಜಾಳಾಡ್ಬಿಡ್ತಿದ್ದೆ ಅವಳದು. ಅದೇನು ಮಗನ್ ಹೆತ್ತಿದ್ಯಾ ಇಲ್ಲ ರಾಕ್ಷಸನ್ ಜನ್ಮನ್ ಕೊಟ್ಟಿದ್ಯಾ ನೀನು ಅಂತ. ಅದೇನಪ್ಪ ಅವ್ರ ಯೋಗ್ಯತೆಗಷ್ಟು ಯಾವ ಮಕ ಎತ್ಕೊಂಡು ಬಂದಿದ್ರು ಇಲ್ಲಿ ದುಡ್ಡು ಕೇಳಕ್ಕೆ. ನಾನೇನ ಇರ್ಬೇಕಿತ್ತು ಕಣೆ ಅವಾಗ. ನಂಗೆ ಅನಿಸ್ತೈತೆ ನೀವು ಇಲ್ಲಿರೋ ಟೈಮ್ ನೋಡ್ಕೊಂಡೆ ಅಮ್ಮ ಬಂದಿರ್ಬೇಕು ಇಲ್ಲಿಗೆ. ಹೌದಪ್ಪ, ಅವ್ರ ಹಂಗೇನೆ. ಬೇಕಿದ್ರೆ ಅವ್ರ ಮಗಂಗೆ ಯಾವ ಹಾರ್ಟ್ ಅಟ್ಯಾಕ್ ಆಗಿರಲ್ಲ, ಏನೂ ಆಗಿರಲ್ಲ. ಇದೆಲ್ಲ ಸುಳ್ಳು ಹೇಳಿರ್ಬೋದು. ಇನ್ಯಾವ ದೊಡ್ಡ ರೋಗ ಬಂದಿದ್ಯೋ ಏನೋ, ಕುಷ್ಠ ಬಂದಿದ್ಯೋ ಏನೋ. ಆ ಬ್ರೋಕರ್ ಕೆರ ತಗೊಂಡು ಹೊಡಿಬೇಕು ನಾನು. ನನ್ನ ಮಗಳು ಮೊದ್ಲೇ ನೊಂದವಳೆ, ಒಂದ್ ಗಂಡನ್ ಕಳ್ಕೊಂಡು. ಇದ್ಯಾವುದೋ ಸೆಕೆಂಡ್ ಹ್ಯಾಂಡ್ ತಗೊಬಂದು ಕೊಟ್ಟುಬಿಟ್ಟು ಜೀವನ ಇನ್ನೂ ಹದಗೆಡ್ಸ್ಬಿಟ್ಟ ಅತ್ತ. ಇದ್ರ ಬದಲು ನನ್ನ ಮಗಳು ಮದುವೆ ಆಗ್ದಾಗ ನನ್ನ ಮನೇಲೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಬಿಡ್ರಿ, ಸರಿಯಾಗಿ ಮಗಗ್ ಮಂಗಳಾರತಿ ಮಾಡಿ ಕಳ್ಸೋಳು ಕೆಂಪಿ. ನಾನು ಹೆಚ್ಚಿಗೆ ಏನು ಮಾತಾಡ್ಲಿಲ್ಲ. ಎಲ್ಲ ಕೆಂಪಿನೇ ಉಗುದು ಮಕ್ಕುಗುದು ಉಪ್ಪಿನಕಾಯಿ ಹಾಕೋಳೆ. ಸೊಟ್ಟ ಮೊರ ಇಟ್ಕೊಂಡು ಓದ್ಲವಳು. ಏನ್ ಗಂಡಿಗೆ ಜನ್ಮ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಏನ್ ದುರಾಂಕಾರ ಮಾಡ್ತಾಳಂತ. ಎತ್ತಿರೋದು ಒಬ್ಬನ್ನ, ಅವನು ದೊಡ್ಡ ಶಿಖಾಮಣಿ. ಅದ್ರಲ್ಲೇ ಬೇರೆ ಬಿಲ್ಡಪ್ ಬೇರೆ ಇವಳ್ದು. ಅಂತವ್ರೆ ಕಣಿ, ಅಂತವ್ರೆ. ಅದೇನು ತುಂಬಿದ್ ಕೂಡ ತುಳುಕಲ್ಲ ಅಂತಾರಲ್ಲ, ಇವರೆಲ್ಲ ಅರ್ಧಂಬರ್ಧದವ್ರು. ಯಾವತ್ತೂ ತುಂಬಲ್ಲ ಬಿಡು, ಅರ್ಧಂಬರ್ಧ ತುಂಬಿಕೊಂಡು ತುಳುಕ ಆಡಿಸ್ತಾರ ಹಂಗೆ. ನೋಡು, ನನ್ನ ಮಗಳಿಗೆ ಬೇಕಾದ್ರೆ ಯಾವ್ದಾನ ಒಂದು 10 ಮಗ ತಂದು ಕೊಟ್ಬಿಡ್ತೀನಿ. ಆಸೆ ಇದ್ರೆ ಏನವ ಕೆಂಪಿ, ಮಗ ಬೇಕು ಅನ್ನಂಗೆ ಆಸೆ ಇದ್ರೆ ಹೇಳು. ಎಷ್ಟೋ ಅನಾಥ ಮಕ್ಕಳಿದಾವೆ. ಯಾವ್ದನ ಒಂದು ನಿನ್ ಮಗ ಅನ್ಕೊಂಡೆ ಸಾಕೊಂಡ್ರೆ ಆಯ್ತು. ಗಂಡ ಬೇರೆ, ಅವನೇನು ಗಂಡನ ಅವ್ನು ದಂಡನ. ಅವನು ಗಂಡಸು ಜನ್ಮಕ್ಕೆ ಅವಮಾನ ಅವನಿರೋದು. ಕಟ್ಕೊಂಡಿರೋ ಹೆಂಡ್ತಿನ ನೆಟ್ಟಗೆ ಸಂಸಾರ ಮಾಡ್ಸಕ್ ಬರಲ್ಲ ಅವನಿಗೆ. ಭಯ ಅನ್ನೋದೈತ ನೋಡು. ಹೆಂಡ್ತಿ ಮನೆ ಬಿಟ್ಟು ಬಂದು 1 ವಾರ ಗಟ್ಲೆ ಆಯ್ತು. ಹೋಗಿ ಕೇಳಬೇಕು ನೋಡಬೇಕು ಅನ್ನೋ ಭಯ ಇಲ್ಲ ಅವನಿಗೆ. ಇದರಲ್ಲೇ ಗೊತ್ತಾಗ್ತದ ಅದು ಇನ್ನೆಂಥ ಸೀಮೆ ಜವಾಬ್ದಾರಿ ಇರ್ಬೇಕು ಅವನಿಗೆ ಅಂತ. ನೋಡವ ಕೆಂಪಿ, ಅವ್ನ ಮನೆ ಹೊಸಲು ತುಳಿಬೇಡ. ಇನ್ನೊಂದ್ಸತಿ ಬಂದು ಗೋಳಾಡಿದ್ರು ಅಷ್ಟೇ. ಇವಾಗ ಅವ್ರ ಅವ್ವ ಬಂದು ಹೋಗೋಳೆ, ಇನ್ನೊಂದ್ಸತಿ ಅವ್ನು ಬಂದ್ರು ಬರ್ಬೋದು. ಅಮ್ಮ ಮಗ ಅಂತವ್ರೇನೆ ಪ್ಲಾನ್ ಮಾಡ್ಕೊಂಡು ಬಂದುಬಿಡ್ತಾರೆ. ಬರಲ್ಲ ಅಂತ ಖಂಡಿತವಾಗಿ ಹೇಳ್ಬಿಡು. ನಾನಿದ್ರ ಕತೆನೇ ಬೇರೆ. ನಾನು ಇಲ್ದಿರ ಹೊತ್ತಲ್ಲಿ ಬಂದ್ರೆ ಬರೋದಿಲ್ಲ ಅಂತ ಬಿಲ್ಕುಲ್ ಬರಲ್ಲ ಅನ್ಬಿಡು. ನನಗೇನು ಆಸೆ ಇಲ್ಲ ಕಣಪ್ಪ ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಮುಸುರು ತಿಕ್ಕೊಂಡು ಕೂತ್ಕೊಳ್ಳಕ್ಕೆ. ನಾನು ಇಲ್ಲೇ ತೊಳಿತೀನಿ, ಇಲ್ಲೇ ತಿಕ್ತೀನಿ, ಇಲ್ಲೇ ಇರ್ತೀನಿ. ಇದು ನನ್ನ ಮನೆ. ನಾನೇ ಅವ್ರ ಮನೆಗೆ ಹೋಗಿ ಮುಸುರು ತಿಕ್ಕೊಂಡು ಕೂತ್ಕೊಳ್ಳಿ. ಹೆಂಡತಿ ಅನ್ನೋ ಮರ್ಯಾದೆ ಇಲ್ಲ, ಏನಿಲ್ಲ. ಹೋಗಲ್ಲ ಬಿಡಪ್ಪ ನಾನು. ಇವ್ರ ಅಮ್ಮಂಗೆ ಹೆಂಗ್ ಮಾಡಿ ಕಳ್ಸೋದು ಮಕ್ಕಳಿಗೆ ಮಂಗಳಾರ್ತಿನ, ಅವನು ಬಂದ್ರು ಹಂಗೆ ಮಾಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಾನು. ಅದೇ ಮತ್ತೆ ನನ್ನ ಮಗಳು ಅಂದ್ರೆ ಹಿಂಗಿರ್ಬೇಕು. ಫ್ರೆಂಡ್ಸ್, ಈ ಸ್ಟೋರಿ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಯಕನ ಸಂಸಾರ ಕತೆಗೆ ಸಪೋರ್ಟ್ ಮಾಡಿ. ಇವತ್ತು ರಾತ್ರಿ ಮತ್ತೆ ಸಿಗ್ತೀನಿ ಇನ್ನೊಂದು ಎಪಿಸೋಡ್ ಜೊತೆಗೆ. ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಒಬ್ರದ್ದು ಕಮೆಂಟ್ಸ್ ನೋಡಿದೆ, ತುಂಬ ಇಷ್ಟ ಆಯಿತು. ಯಾರ್ದಪ್ಪ ಅಂದರೆ ನೋಡ್ತಾ ಇರ್ಬೋದು ನೀವು, ಶೋಭಾನವರು ಮಾಡಿದ್ದಾರೆ. ನಮಸ್ಕಾರ ಜಯಕ್ಕ, ಕತೆ ತುಂಬ ಚೆನ್ನಾಗಿದೆ. ಅಜ್ಜಿ ಮತ್ತು ಮಕ್ಕಳ ಮಾತು ಕೇಳ್ತಾ ಇದ್ದರೆ ನನಗೆ ನನ್ನ ಬಾಲ್ಯದ ನೆನಪು ಆಯಿತು. ಈ ಕತೆಯ ಅಜ್ಜಿ ನೋಡಿದರೆ ನನಗೆ ನನ್ನ ಅಜ್ಜಿ ನೆನಪು ಆಗುತ್ತಾರೆ. ಈಗ ನಾನು ನಿಮಗೆ ಹೇಳುವುದು ಏನೆಂದರೆ, ಅಜ್ಜಿ ಎಲ್ಲ ಮಕ್ಕಳನ್ನು ಕೂರಿಸಿಕೊಂಡು ಕತೆ ಹೇಳುವ ವಿಡಿಯೋ ಪೂರ್ತಿ ಹಾಕಿ. ಏಕೆಂದರೆ ಯಾರಾದರೂ ನಿಮ್ಮ ವಿಡಿಯೋ ನೋಡುವವರು ಅವರು ತಮ್ಮ ಮಕ್ಕಳಿಗೆ ಈ ವಿಡಿಯೋ ತೋರಿಸುತ್ತಾರೆ ಮತ್ತು ಮಕ್ಕಳಿಗೂ ಸಂತೋಷವಾಗುತ್ತದೆ. ಈ ರೀತಿ ವಿಡಿಯೋವನ್ನು ವಾರಕ್ಕೆ 1 ಸಲವಾದರೂ ಹಾಕಿ ಅಕ್ಕ. ಮತ್ತು ಜಾಸ್ತಿ ಜನ ಲೈಕ್, ಶೇರ್, ಕಮೆಂಟ್ಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾರೆ ಅಂತ ಹಾಕಿದ್ದಾರೆ. ತುಂಬ ಖುಷಿ ಆಯಿತು ನೋಡಿ. ಇರ್ಬೋದು ಈ ಥರ ಸ್ಟೋರಿಗಳನ್ನ ಇಷ್ಟಪಡ್ಬೋದು. ಮಕ್ಕಳಿಗೂ ತೋರಿಸಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಆಯಿತು, ನಾನು ಟ್ರೈ ಮಾಡ್ತೀನಿ ಮಕ್ಕಳಿಗೆ ಒಂದು ಕತೆ ಹೇಳೋದಕ್ಕೆ. ನನಗೆ ನೋಡೋಣ, ಡೈಲಿ ಆ ಥರ ಅಜ್ಜಿ ಹತ್ರ ಕತೆ ಹೇಳಿಸ್ತೀನ. ಇಲ್ಲ ಅಂತಂದರೆ ಒಂದಿನ ಬಿಟ್ಟು ಒಂದಿನ ಏನಾವುದಾದ್ರೂ ಚಿಕ್ಕ ಕತೆ ನೈಟ್ ಟೈಮಲ್ಲಿ ಕೇಳಿ ಮಲಗೋ ಥರ ಎಲ್ಲರೂ ಆ ರೀತಿ ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಯಾಕಂದರೆ ನೈಟ್ ಎಪಿಸೋಡ್ಗಳಲ್ಲಿ ನಾನು ನೈಟ್ ಆಗಿರೋ ಅಂಥದ್ದೇ ಸೀನ್ಗಳನ್ನ ಹಾಕಿರ್ತೀನಿ.
ಹಾಗಾಗಿ ಅಜ್ಜಿ ಮನೆಯಲ್ಲಿ ಅಜ್ಜಿ ಕತೆ ಹೇಳಿದ್ರೆ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ. ಅಜ್ಜಿ ಪ್ರೀತಿನೇ ಒಂಥರ ಸ್ಪೆಷಲ್ ಅಲ್ವಾ? ಆಯ್ತು ಬಿಡಿ, ಹಾಗೆ ಮಾಡೋಣ. ನಿಮ್ಮ ಖುಷಿನೇ ನಮ್ಮ ಖುಷಿ. ಆಯಿತು, ಇವತ್ತು ರಾತ್ರಿ ಎಪಿಸೋಡಲ್ಲಿ ಅಜ್ಜಿ ಒಂದು ಬ್ಯೂಟಿಫುಲ್ ಆಗಿರೋ ಕತೆನ ಮೊಮ್ಮಕ್ಕಳಿಗೆ ಹೇಳ್ತಾಳೆ. ಆ ಎಪಿಸೋಡ್ನ ನೈಟ್ ಹಾಕ್ತೀರಿ, ನೈಟ್ ನೋಡ್ಬೋದು ನೀವು. ಸರಿ, ಹಾಗಿದೆ ನೈಟ್ ಮತ್ತೆ ಸಿಗೋಣ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ಲವ್ ಯು ಆಲ್ ಫ್ರೆಂಡ್ಸ್.